ಈ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಹರಿಹರ ಸಂಗಮ ಕ್ಷೇತ್ರ ಅಂತ ಕರಿಬಹುದು. ಯಾಕೆಂತಂದರೆ ಈ ಕ್ಷೇತ್ರದಲ್ಲಿ ವೈದ್ಯನಾಥ ಸ್ವಾಮಿ ನೆಲೆ ನಿಂತಾಗಿನಿಂದಲೂ ಇಲ್ಲಿ ವಿಷ್ಣುವಿನ ದೇಗುಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ವಿಷ್ಣುವಿಗೆ ವಿಶೇಷವಾದ ಒಂದು ಗರ್ಭಗುಡಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ನಿತ್ಯ ಪೂಜೆಗಳು ನೆರವೇರ್ತವೆ. ಅಂದಹಾಗೆ ಈಗ ವಿಷ್ಣುಮೂರ್ತಿಗೆ ನೆರವೇರುವಂಥ ಆ ಪೂಜಾ ವಿಧಿಗಳನ್ನು ಗಮನಿಸೋಣ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಧೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಗಿಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವ ಉದಯೇತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೇ ಅಭಿ. ಈ ಕ್ಷೇತ್ರದ ವಿಶೇಷವಾದೊಂದು ಸಂಗತಿ ಅಂದರೆ ಇಲ್ಲಿ ಹರಿಹರರ ಕ್ಷೇತ್ರ. ಎಲ್ಲ ಕಡೆಯಲ್ಲಿಯೂ ಹರಿಹರಿಗೆ ಇದ್ದರೂ ಇಲ್ಲಿ ಅಂತಂದರೆ ಸಮಾನವಾಗಿ ವೈದ್ಯನಾಥೇಶ್ವರನಿಗೆ ಮತ್ತು ವಿಷ್ಣುಮೂರ್ತಿ ದೇವರಿಗೆ ವರ್ಷಾವಧಿ ಉತ್ಸವಗಳು ಹಾಗೆ ಜಾತ್ರೆಯ ಸಂದರ್ಭದಲ್ಲಿ ವಿಶೇಷವಾದಂಥ ಸೇವೆಗಳು ನಡೀತದೆ. ನಾನಾಗಲೇ ನಿಮಗೆ ಹೇಳಿದೆ, ಶಿಶಿಲೇಶ್ವರ ಸ್ವಾಮಿಯ ಗಾಯವನ್ನು ನಿವಾರಣೆ ಮಾಡಲಿಕ್ಕಾಗಿ ಈ ವೈದ್ಯನಾಥೇಶ್ವರ ಸ್ವಾಮಿ ತನ್ನ ಗಣವಾದಂಥ ಶಾಸ್ತಾರನನ್ನು ಕಳಿಸಿಕೊಟ್ಟ ಔಷಧಿಯ ಸಹಿತವಾಗಿ ಅಂತ. ಹಾಗೆ ಔಷಧಿಯನ್ನು ಹೊತ್ತೊಯ್ದಂಥ ದೇವರು ಈ ಶಾಸ್ತಾರ. ಇದನ್ನು ಶಾಸ್ತಾರ ದೈವ ಅಂತ ಕರೀತಾರೆ. ಈ ಶಾಸ್ತಾರದ ವಿಶೇಷ ಏನು ಅಂದರೆ, ಇಲ್ಲಿ ಯಾವುದಾದ್ರೂ ಮನೆಯಲ್ಲಿ ಈ ಹಸು ಕರುಗಳು ಕಳ್ಳತನವಾದರೆ ಅಥವಾ ಕಾಣೆಯಾದರೆ ಇಲ್ಲಿ ಬಂದು ಹರಿಸ್ಕೊಳ್ತಾರೆ. ಹಸುಗಳು ಹರಿಸಿಕೊಂಡು ಕೂಡಲೇ ಮನೆಗೆ ವಾಪಸ್ ಬರ್ತವೆ ಅನ್ನುವಂಥ ಪ್ರತೀತಿ ಇದೆ. ಇಂಥ ಸ್ವಾಮಿಗೆ ಈಗ ವಿಶೇಷ ಪೂಜೆ ನೆರವೇರುತ್ತೆ, ನೋಡೋಣ. विहितं वा सर्वमेतत् क्षमस्व जय जय करुणाब्धे श्री महादेव शंभो. ಇದು ಕೊಕ್ಕಡ ಕ್ಷೇತ್ರದ ಮಹಿಮೆ. ಯಾರಿಗಾದರೂ ಅನಾರೋಗ್ಯ ಬಾಧಿಸ್ತಾ ಇದ್ದರೆ ವೈದ್ಯನಾಥನ ಸೇವೆಯಿಂದ ಅದೆಲ್ಲವೂ ಕೂಡ ಗುಣಮುಖವಾಗುತ್ತೆ ಎನ್ನುವಂತಹ ನಂಬಿಕೆಯಲ್ಲಿದೆ. ಇದು ಈ ವಾರದ ಗುಡಿಯ ನೋಡಿರಣ್ಣ ವಿಶೇಷ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.